ಬೆಂಗಳೂರಿನಲ್ಲಿ ಕಾರ್ ಡ್ರಿಫ್ಟ್ ಮಾಡಿ ಅವಾಂತರ, ರಸ್ತೆಯಲ್ಲಿ ಅತಿವೇಗ ಮತ್ತು ನಿರ್ಲಕ್ಷ್ಯದ ಕಾರು ಚಾಲನೆ. ಬೆಳಗಿನ ಜಾವ ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಇದು. ಇನ್ನು ರಸ್ತೆಯಲ್ಲಿ ಅತಿವೇಗ ಮತ್ತು ನಿರ್ಲಕ್ಷ್ಯದ ಕಾರು ಚಾಲನೆಯನ್ನ ಮಾಡಿದ್ದಾರೆ. ಬೆಳಗಿನ ಜಾವ ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಇದು. ಚಾಲಕನ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರು ಚಾಲಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಇಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಾರ್ವಜನಿಕರು ಒತ್ತಾಯಿಸ್ತಾ ಇರುವಂಥದ್ದು. ಕಾರ್ ನಂಬರ್ ಆಧರಿಸಿ ಚಾಲಕನನ್ನ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರಿಂದ ಶೋಧ ಕಾರ್ಯ ಶುರುವಾಗಿದೆ. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ಕಾರ್ ಡ್ರಿಫ್ಟ್ ಮಾಡಿ ಅವಾಂತರ ಸೃಷ್ಟಿಯಾಗಿದೆ. ಚಾಲಕನ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಇಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆಯಲ್ಲಿ ಅತಿವೇಗವಾಗಿ ನಿರ್ಲಕ್ಷ್ಯದ ಕಾರು ಚಾಲನೆಯನ್ನ ಮಾಡಿದ್ದಾರೆ. ಕಾರ್ ಡ್ರಿಫ್ಟ್ ಮಾಡುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಕಾರನ್ನ ಚಲಾಯಿಸ್ತಾ ಇದ್ದಾರೆ. ಇವರಿಗೆಲ್ಲ ದುಡ್ಡಿನ ಮದಾನ ಅಥವಾ ಈ ರೀತಿಯ ನಿರ್ಲಕ್ಷ್ಯತನನ ಏನು ಅಂತಾನು ಕೂಡ ಅರ್ಥ ಆಗಲ್ಲ. ಯಾಕೆ ಅಂತಂದ್ರೆ ಬೆಳಗಿನ ಜಾವ ನಡೆದಿರುವಂತಹ ಘಟನೆ ಇದು. ಈ ರೀತಿಯಾಗಿ ಅತಿಯಾದ ವರ್ತನೆ, ಅವಿವೇಕಿತನದ ವರ್ತನೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂದರೆ ಸಾರ್ವಜನಿಕ ಒಂದು ಸ್ಥಳ ಅದು. ಆ ಒಂದು ಸ್ಥಳದಲ್ಲಿ ಈ ರೀತಿಯಾಗಿ ವರ್ತನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಇವರಿಗೆಲ್ಲ ದುಡ್ಡಿನ ಮದ ಹೆಚ್ಚಾಗಿರುವ ಕಾರಣದಿಂದಾಗಿ ಈ ರೀತಿ ಮಾಡೋದಕ್ಕೆ ಇವರು ಮುಂದಾಗ್ತಾರೆ. ಏನೋ ಇವರ ಹತ್ರನೇ ಇದೆ ಕಾರು, ಯಾರ ಹತ್ರನೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ಒಂದು ಈ ರೀತಿಯಾಗಿ ಕಾರನ್ನ ಸ್ಕಿಡ್ ಮಾಡುವಂಥದ್ದು, ಈ ರೀತಿಯಾದಂತಹ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂಥದ್ದು ಎಲ್ಲ ಕಡೆಯೂ ಕೂಡ ಸದ್ಯದ ಮಟ್ಟಿಗೆ ಅಲ್ಲಿನ ಜನರು ಕೂಡ ಇದರ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಸ್ಪೀಟ್ ಆಡುವ ವಿಚಾರಕ್ಕೆ ಎರಡು ಗುಂಪು ಘರ್ಷಣೆ. ದೊಣ್ಣೆಗಳಿಂದ ಹೊಡೆದಾಡಿಕೊಂಡ ಉದ್ರಿಕ್ತ ಜನರು. ಕಂಚಿಗನಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಉದ್ರಿಕ್ತ ಜನ. ಇನ್ನು ಕಂಚಿಗನಾಳ ಗ್ರಾಮದಲ್ಲಿ ನಿನ್ನೆ ಸಂಜೆ ಬೀದಿಯಲ್ಲಿಯೇ ಬಡದಾಡಿಕೊಂಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಕಂಚಿಗನಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಂಚಿಗನಾಳ ಯುವಕರ ಮೇಲೆ ಯುವಕರು ಭೀಕರವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಯುವಕರ ಮೇಲೆ ಬಿಡಿಗೆರೆ, ವೇಣು ಸೇರಿ ಹಲವರಿಂದ ಹಲ್ಲೆ ನಡೆದಿರುವಂಥದ್ದು. ಜಗಳ ಬಿಡಿಸಲು ಹೋದಂತಹ ದೇವರಾಜ್ ಮೇಲೆಯೂ ಕೂಡ ಹಲ್ಲೆ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಪತಿ ದೇವರಾಜ್, ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯೆ ಪತಿ ದೇವರಾಜ್ ಅವರು ಜಗಳ ಬಿಡಿಸೋದಕ್ಕೆ ಹೋದರೆ ಅವರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಇನ್ನು ಯುಗಾದಿ, ದೀಪಾವಳಿ ಈ ತರ ಹಬ್ಬಗಳು ಬಂದರೆ ಸಾಕು, ಇಸ್ಪೀಟ್ ಆಡುವವರ ಸಂಖ್ಯೆಗಳು ಹೆಚ್ಚಾಗುತ್ತೆ, ಅವರ ಗುಂಪು ಕೂಡ ಹೆಚ್ಚಾಗುವಂಥದ್ದು. ಸೊ ಇಲ್ಲಿ ಕೂಡ ಅದೇ ನಡೆದಿದೆ. ಏನೋ ಯುಗಾದಿ ಹಬ್ಬದ ವೇಳೆ ಇವರು ಗುಂಪು ಕಟ್ಕೊಂಡು ಎರಡು ಗುಂಪುಗಳಿಂದ ಒಂದು ಇಸ್ಪೀಟ್ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅವರ ಒಂದು ಮಾತಿನಲ್ಲಿ ಏನೋ ವಾಗ್ವಾದ ನಡೆದುಕೊಂಡು ಅದು ಜಗಳಕ್ಕೆ ತಿರುವಿದೆ. ಏನೋ ದೊಣ್ಣೆಗಳಿಂದ ಬಡದಾಡ್ಕೊಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಇಸ್ಪೀಟ್ ಆಟ ಎಷ್ಟರ ಮಟ್ಟಿಗೆ ತಂದಿದೆ ಅಂತ ನೀವು ನೋಡ್ಬೋದು ಇಲ್ಲಿ.